ಮನೆ ಒಳಗೆ ನಾನು ಒಬ್ಬನೇ ಇದ್ದೆ. ಗಡಿಯಾರ 12 ಹೊಡೆಯುತ್ತಿತ್ತು. ಆದರೆ ಅಡುಗೆ ಮನೆಯಿಂದ ಹೆಜ್ಜೆಗಳ ಶಬ್ದ ಕೇಳಿ ಬಂತು. ಕೆಲವು ದಿನಗಳ ಹಿಂದೆ ನಮ್ಮ ಮನೆಗೆ ಹೊಸ ಮನೆ ಕೆಲಸದಾಕೆ ಬಂದಳು. ಅವಳು ತುಂಬ ಶಾಂತ, ಮಾತಾಡೋದು ಕಡಿಮೆ. ಆದರೆ ಅವಳ ಕಣ್ಣುಗಳಲ್ಲಿ ಏನೋ ವಿಚಿತ್ರ ಭಯಾನಕತೆ ಇತ್ತು. ರಾತ್ರಿಯಾದ್ರೆ ಅಡುಗೆ ಮನೆಯ ಲೈಟು ತಾನೇ ಆನ್ ಆಗ್ತಿತ್ತು. ಬಾಗಿಲು ತಾನೇ ತೆರೆದು ಮುಚ್ಚುತ್ತಿತ್ತು. ನನಗೆ ನಿಧಾನವಾಗಿ ಭಯ ಶುರುವಾಯಿತು. ಒಂದು ದಿನ ಧೈರ್ಯ ಮಾಡಿ CCTV ಚೆಕ್ ಮಾಡಿದೆ. ವಿಡಿಯೋ ಓಪನ್ ಮಾಡಿದ ಕ್ಷಣ ನನ್ನ ಹೃದಯ ನಿಂತು ಹೋದಂತಾಯಿತು. ಅವಳು ನೆಲಕ್ಕೆ ಕಾಲೇ ಹಾಕಿರಲಿಲ್ಲ. ಅವಳು ಗಾಳಿಯಲ್ಲಿ ತೇಲ್ತಿದ್ದಳು. ಅವಳ ಕಣ್ಣುಗಳು ಕೆಂಪಾಗಿ ಹೊಳೆಯುತ್ತಿದ್ದುವು. ಮುಖ ಸಂಪೂರ್ಣ ಬಿಳಿಯಾಗಿ ಭಯಾನಕವಾಗಿತ್ತು. ಆಗಲೇ ನನಗೆ ಅರ್ಥ ಆಯಿತು. ಅವಳು ಮನೆ ಕೆಲಸದಾಕೆ ಅಲ್ಲ, ಅವಳು ಭೂತ. ಅದೇ ರಾತ್ರಿ ಕತ್ತಲೆಯ ಕೋಣೆಯಿಂದ ತಪ್ಪಿಸಿಕೊಂಡ ಕ್ಷಣದಿಂದಲೇ ಅವಳ ಹೃದಯ ಬಡಿತ ಜೋರಾಗಿ ಹೊಡೆಯುತ್ತಿತ್ತು. ಉಸಿರಿ ಹುಡಿದುಕೊಂಡೇ ಅವಳು ಆ ಶಾಪಿತ ಮನೆಯೊಳಗೆ ಹೆಜ್ಜೆ ಹಾಕಿದಳು. ಅಷ್ಟರಲ್ಲಿ ಮೇಲ್ಮಹಡಿಯಿಂದ ಕೇಳಿಬಂದ ಕಾಲಿನ ಶಬ್ದಗಳು ಅವಳ ರಕ್ತವನ್ನೇ ತಣ್ಣಗಿಸಿಬಿಟ್ಟವು. ಮನೆ ಮಾಲೀಕ ಹೊರಗೆ ಹೋಗಿದ್ದಾನೆ ಅನ್ನೋದು ಗೊತ್ತಿದ್ದರೂ ಈ ಮನೆಯಲ್ಲಿ ಅವಳು ಒಬ್ಬಳೇ ಅಲ್ಲ ಅನ್ನೋ ಭಯ ಅವಳ ಮನಸ್ಸನ್ನು ಕಿತ್ತುಕೊಂಡಿತು. ಹಠಾತ್ತನೆ ಮಗುವಿನ ನಗು ಕತ್ತಲೆಯೊಳಗೆ ಪ್ರತಿಧ್ವನಿಸಿದಾಗ ಅವಳ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ನಡುಗುತ್ತಾ ಮುಂದೆ ಸಾಗಿದಾಗ ನೆಲ ತೆರೆದು ಗುಪ್ತ ಮೆಟ್ಟಿಲುಗಳು ಕಾಣಿಸಿಕೊಂಡವು. ಕೆಳಗೆ ಇಳಿದ ಕ್ಷಣವೇ ಗೋಡೆಗಳ ಮೇಲೆ ರಕ್ತದ ಕಲೆಗಳು, ತೂಗುತ್ತಿರುವ ಗೊಂಬೆಗಳು ಅವಳ ಆತ್ಮವನ್ನೇ ಕಂಪಿಸಿಬಿಟ್ಟವು. ಹಳೆಯ ಡೈರಿಯಲ್ಲಿ 10 ವರ್ಷಗಳ ಹಿಂದಿನ ಕೊಲೆಗಳ ಸತ್ಯ ಓದಿದಾಗ ಅವಳ ಹೃದಯ ಮುರಿದು ಹೋಯಿತು. ಅಷ್ಟರಲ್ಲಿ ಬೇಸ್ಮೆಂಟ್ ಬಾಗಿಲು ಧಮ್ಮಂತ ಮುಚ್ಚಿ ತಣ್ಣನೆಯ ಗಾಳಿ ಬೀಸಿದಾಗ ಅವಳು ಬದುಕು ಉಳಿಯುತ್ತದಾ ಅನ್ನೋ ಭಯದಲ್ಲಿ ಕಣ್ಣೀರು ಸುರಿಸಿದಳು. ಅವಳು ಹಿಂದೆ ಕಾಣಿಸಿಕೊಂಡ ಮಗಳ ಆತ್ಮ. ಅವನು ನಮ್ಮನ್ನೇ ಕೊಂದ, ಈಗ ನೀನೇ ಅವನನ್ನು ನಿಲ್ಲಿಸಬೇಕು ಎಂದು ಹೇಳಿದ ಕ್ಷಣ ಅವಳ ಜೀವನವೇ ಬದಲಾಗಿ ಬಿಟ್ಟಿತು. ಅದೇ ಸಮಯದಲ್ಲಿ ಮೇಲ್ಮಹಡಿಯ ಬಾಗಿಲು ತೆರೆದು ಮನೆ ಮಾಲೀಕ ಒಳಗೆ ಕಾಲಿಟ್ಟಾಗ ಈ ಭಾರೀ ಮಳೆಯ ನಡುವೆ ರಾಮೇಶ್ ಮನೆ ಮುಂದೆ ನಿಂತಿದ್ದ. ಗೇಟ್ ತೆರೆದ ಕ್ಷಣದಲ್ಲೇ ಅವನ ಮನಸ್ಸಿಗೆ ಏನೋ ಅಪಶಕುನ ತಟ್ಟಿತು. ಒಳಗೆ ಕಾಲಿಟ್ಟಾಗ ಮನೆ ತುಂಬಾ ಮೌನ. ಕೇವಲ ಗಡಿಯಾರದ ಟಿಕ್ ಟಿಕ್ ಶಬ್ದ ಮಾತ್ರ. ಅಂಜಲಿ, ಮಾಯಾ ಎಂದು ಕರೆದರೂ ಯಾರೂ ಉತ್ತರಿಸಲಿಲ್ಲ. ಮೆಟ್ಟಿಲ ಮೇಲೆ ಅವನ ಕಣ್ಣು ಬಿದ್ದಾಗ ರಕ್ತದ ಕೆಂಪು ಹನಿಗಳು ಕಾಣಿಸಿಕೊಂಡವು. ಅವನ ಕೈ ಕಂಪಿಸಿತು. ಭಯದಿಂದ ಅಡುಗೆ ಮನೆಗೆ ಹೋದಾಗ ಫ್ರಿಡ್ಜ್ ತಾನೇ ತೆರೆಯಿತು. ನೆಲದ ಮೇಲೆ ಬಿದ್ದಿದ್ದ ಹಳೆಯ ಫೋಟೋ ನೋಡಿ ಅವನ ಉಸಿರೇ ನಿಂತು ಹೋಯಿತು. ಆ ಮುಖ ಮಾಯಾ ಹಾಗೆ ಇತ್ತು. ಹಠಾತ್ ಅವನ ಹಿಂಬದಿಯಿಂದ ಒಂದು ತಣ್ಣನೆಯ ಶಬ್ದ, ನನ್ನನ್ನು ಗುರುತಿಸಿದ್ದೀಯಾ ರಾಮೇಶ್ ಎಂದು ಕೇಳಿದಾಗ ಅವನು ತಿರುಗಿ ನೋಡಿದ ಕ್ಷಣದಲ್ಲೇ ಕೆಂಪು ಕಂಡುಗಳೊಂದಿಗೆ ಬಿಳಿ ಸೀರೆಯಲ್ಲಿ ನಿಂತಿದ್ದ ಮಾಯಾ. ಅವಳ ಕೋಪದ ಕೂಗು ಮನೆಯ ಗೋಡೆಗಳನ್ನು ನಡುಗಿಸಿತು. ನೀನು ನನ್ನನ್ನು ಜೀವಂತವಾಗಿ ಓದಿದ್ದೆ, ಇವತ್ತು ನಿನ್ನ ಪಾಪ ಹೊರಬರುತ್ತದೆ ಎಂದು ಹೇಳುತ್ತಿದ್ದಂತೆ ಗಾಳಿ ಭೀಕರವಾಗಿ ಬೀಸಿತು. ವಸ್ತುಗಳು ಹಾರಾಡಿದವು. ರಾಮೇಶ್ ನೆಲಕ್ಕೆ ಬಿದ್ದು ಕ್ಷಮೆ ಬೇಡುತ್ತಿದ್ದಾಗ ಬಾಗಿಲ ಬಳಿ ನಿಂತಿದ್ದ ಅಂಜಲಿ ಎಲ್ಲವನ್ನೂ ನೋಡಿದ್ದಳು. ಅವಳ ಕಣ್ಣಲ್ಲಿ ಭಯವಲ್ಲ, ಕೋಪ. ಏಕೆಂದರೆ ಇವತ್ತು ಈ ಮನೆಯಲ್ಲಿ ಆಟ ಮುಗಿಯಲ್ಲ. ಇವತ್ತು ಕಣ್ಣುಗಳಲ್ಲಿ ಕೋಪ ಮತ್ತು ಧೈರ್ಯ ಹೊಳೆಯುತ್ತಿತ್ತು. ಅವಳು ಮನೆಯೊಳಗೆ ಕಾಲಿಟ್ಟ ಕ್ಷಣವೇ ವಾತಾವರಣ ಬದಲಾಗಿತು. ರಾಮೇಶ್ ನೆಲಕ್ಕೆ ಬಿದ್ದು ನಡುಗುತ್ತಿದ್ದ. ಮಾಯಾದ ಆತ್ಮ ಗಾಳಿಯಲ್ಲಿ ತೇಲುತ್ತಿತ್ತು. ಅಂಜಲಿ ಗೋಡೆ ಹಿಂದೆ ಮರೆಮಾಡಿಸಿದ ಬಾಗಿಲನ್ನು ತೆರೆಯುತ್ತಿದ್ದಂತೆ ಒಂದು ಭೀಕರ ರಹಸ್ಯ ಕೊಠಡಿ ಬಯಲಾಯಿತು. ಅಲ್ಲಿ ರಕ್ತದ ಗುರುತುಗಳು, ಹಳೆಯ ಬಟ್ಟೆಗಳು ಮತ್ತು ಮಾಯಾದ ನೋವಿನ ಕಥೆ ಮೌನವಾಗಿ ಕಿರುಚುತ್ತಿತ್ತು. ಮಾಯಾ ಅಳುತ್ತಾ ಹೇಳಿದಳು, ನನಗೆ ಬದುಕಬೇಕಿತ್ತು. ಆ ಮಾತು ಅಂಜಲಿಯ ಹೃದಯವನ್ನು ಚೂರಿಯಂತೆ ಕತ್ತರಿಸಿತು. ಅಷ್ಟರಲ್ಲಿ ರಾಮೇಶ್ ತನ್ನ ಪಾಪವನ್ನು ಒಪ್ಪಿಕೊಂಡ. ನನ್ನ ಕಪ್ಪು ಸತ್ಯ ಹೊರಬರಬಾರದೆಂದು ಅವಳನ್ನು ಜೀವಂತವಾಗಿ ಹೂತಿದ್ದೆ ಎಂದು ಹೇಳುತ್ತಿದ್ದಂತೆ ಮನೆ ನೆಲ ಬಿರುಕು ಬಿತ್ತು. ಕೆಂಪು ಬೆಳಕು ಹೊರಬಂತು. ಗೋಡೆಗಳು ನಡುಗಿದವು.
ಅಂಜಲಿ ಕೈಯಲ್ಲಿ ದೀಪ ಹಿಡಿದು ಮಂತ್ರಪುಸ್ತಕ ತೆರೆದು ನಿರ್ಧಾರ ಮಾಡಿದಳು. ನಿನ್ನ ಆತ್ಮಕ್ಕೆ ಮುಕ್ತಿ ಕೊಡ್ತೀನಿ, ಆದ್ರೆ ಇದರ ಬೆಲೆ ಭಾರಿಯಾಗುತ್ತದೆ ಅಂತ ಹೇಳಿ ತನ್ನ ಕೈ ಕತ್ತರಿಸಿ ರಕ್ತ ನೆಲಕ್ಕೆ ಹನಿಸುತ್ತಿದ್ದಾಗ ಮಾಯಾ ಕಿರುಚಿದಳು. ಇಲ್ಲ, ನಿಲ್ಲಿಸು. ಆದರೆ ತಡವಾಗಿತ್ತು. ಮನೆ ಮೇಲ್ಛಾವಣಿಯಲ್ಲಿ ಒಂದು ಭಯಾನಕ ನೆರಳು ಎದ್ದು ನಿಂತಿತು. ಅವನು ಭಯ ಹುಟ್ಟಿಸಲು ಬಂದಿಲ್ಲ, ಈ ಶಾಪವನ್ನು ಮುಗಿಸಲು ಬಂದಿದ್ದಾನೆ. ಮಿಂಚು ಆಕಾಶವನ್ನು ಚೀರಿದು ಹಾಕ್ತಿತ್ತು. ಮನೆಯ ಮೇಲ್ಛಾವಣಿಯ ಮೇಲೆ ಒಂದು ಭೀಕರ ನೆರಳು ದೈತ್ಯ ನಿಂತಿತ್ತು. ಅದರ ಕೆಂಪು ಕಣ್ಣುಗಳು ಬೆಂಕಿಯಂತೆ ಹೊತ್ತಿಕೊಂಡಿದ್ದವು. ದಟ್ಟ ಹೊಗೆ ಅದರ ದೇಹವನ್ನೆಲ್ಲ ಆವರಿಸಿತ್ತು. ಕತ್ತಲೆ ಜೀವಂತವಾಗಿರುವಂತೆ ಕಾಣುತ್ತಿತ್ತು. ಮನೆ ಸಂಪೂರ್ಣವಾಗಿ ನಡುಗತೊಡಗಿತು. ಗೋಡೆಗಳು ಭಯದಿಂದ ಕಿರುಚಿದಂತೆ ಶಬ್ದ ಮಾಡ್ತಿದ್ದವು. ಉಸಿರಾಡೋದೇ ಕಷ್ಟವಾಗುವಷ್ಟು ವಾತಾವರಣ ಭಾರವಾಗಿತ್ತು. ನಿಧಾನವಾಗಿ ಆ ದೈತ್ಯ ತನ್ನ ತಲೆಯನ್ನು ಕೆಳಗೆ ವಾಲಿಸಿ ಮನೆಯ ಕಡೆ ನೋಡಿತು. ನೋವು ಹುಟ್ಟಿದ ಜಾಗ, ರಹಸ್ಯಗಳು ಹೂತಿ ಹೋಗಿದ್ದ ಜಾಗ. ಅಷ್ಟರಲ್ಲಿ ಆಕಾಶದೊಳಗೆ ಒಂದು ಭೀಕರ ಗರ್ಜನೆ ಮೊಳಗಿತು. ಅದು ಅದರ ಬಾಯಿಯಿಂದ ಅಲ್ಲ, ಕತ್ತಲೆಯೊಳಗಿಂದಲೇ ಬಂದ ಶಬ್ದ. ಆ ಕ್ಷಣದಲ್ಲಿ ಎಲ್ಲರೂ ಅರಿತುಕೊಂಡರು, ಇದು ಕೊನೆಯ ಅಧ್ಯಾಯ ಅಲ್ಲ, ಇದು ಕೊನೆಯ ಭಯಾನಕ ಅಧ್ಯಾಯದ ಆರಂಭ.